ಬಳ್ಳಾರಿಯಲ್ಲಿ ನಿಲ್ತಾ ಇಲ್ಲ ಬಾಣಂತಿಯರ ಸರಣಿ ಸಾವು. ಈಗಾಗಲೇ 5 ಸಾವು ಆಗಿದ್ವು. ಅದರ ಬೆನ್ನಲ್ಲೇ ಮತ್ತೋರ್ವ ಮಹಿಳೆ ಸಾವನ್ನಪ್ಪಿದ್ದಾಳೆ. ನಿನ್ನೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಮಹಿಳೆ ಸಾವನ್ನಪ್ಪಿದ್ದು ಮತ್ತಷ್ಟು ಆಕ್ರೋಶ ಹೆಚ್ಚಾಗ್ತಾ ಇದೆ. ಜೊತೆಗೆ ಬಾಣಂತಿಯರ ಸಾವಿನ ಸಂಖ್ಯೆ ಏರಿಕೆಗೆ ಈಗ ಆತಂಕವೂ ಕೂಡ ವ್ಯಕ್ತವಾಗ್ತಾ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆ ಆಗಿದೆ. ಬಳ್ಳಾರಿ ಹಾಗೂ ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 6 ಜನ ಬಾಣಂತಿಯರ ಸಾವು ಆದಂತೆ ಆಯ್ತು. ಈಗ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಮಾಡಿಸಿಕೊಂಡಿದ್ದಂತ ಸುಮಯ್ಯ ಸಾವನ್ನಪ್ಪಿದ್ದಾರೆ. ಸಿಸೇರಿಯನ್ ಬಳಿಕ ಆರೋಗ್ಯದಲ್ಲಿ ಏರುಪೇರಾಗಿತ್ತಂತೆ. ಹೀಗಾಗಿ ನವೆಂಬರ್ 12ನೇ ತಾರೀಕು ಜಿಲ್ಲಾಸ್ಪತ್ರೆಯಿಂದ ಬಿಮ್ಸ್ಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಕಿಡ್ನಿ ವೈಫಲ್ಯವಾಗಿ ಸತತ ಡಯಾಲಿಸಿಸ್ ಅನ್ನ ಕೂಡ ಮಾಡಿಸಿದ್ರಂತೆ. ಇವರು 23 ದಿನಗಳ ಚಿಕಿತ್ಸೆ ಫಲಿಸದೆ ಸುಮಯ್ಯ ಕೊನೆಯುಸಿರೆಳೆದಿದ್ದಾರೆ ಎನ್ನಲಾಗ್ತಾ ಇದೆ. ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿರೋದೇನಪ್ಪಾ ಅಂದ್ರೆ, ಮೊನ್ನೆ ಕೂಡ ಸಾವನ್ನಪ್ಪಿದಂತ ಮಹಿಳೆಗೆ ಸಂಬಂಧಪಟ್ಟಂತೆ ಹೇಳಿದ್ದು ಕೂಡ ಆಕೆಗೆ ಕಿಡ್ನಿ ಸಮಸ್ಯೆ ಇತ್ತು ಅಂತ. ಇಲ್ಲಿ ನೋಡಿ, ಇವರಿಗೆ ಡಯಾಲಿಸಿಸ್ ಸಮಸ್ಯೆ ಇತ್ತು, ಚಿಕಿತ್ಸೆ ಪಡ್ಕೊಳ್ತಾ ಇದ್ರು, ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ, ಹಾಗಾಗಿ ಸಾವನ್ನಪ್ಪಿದ್ದಾರೆ ಅಂತ. ಬಟ್ ಇಲ್ಲಿ ಬಿಮ್ಸ್ ಅಲ್ಲಿ ಟ್ರೀಟ್ಮೆಂಟ್ ಹೇಗಿದೆ, ಅದೇ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇರುವಂತದ್ದು. ಅಲ್ಲಿ ಬಳಸ್ತಾ ಇರುವಂತ ಔಷಧಿಗಳೇನು, ಆ ಔಷಧಿಗಳು ನಿಜಕ್ಕೂ ಕೂಡ ಬಾಣಂತಿಯರಿಗೆ ಬಳಸಬೇಕಾಗಿರುವುದನ್ನೇ ಬಳಸ್ತಾ ಇದ್ದಾರಾ? ಡ್ರಿಪ್ಸ್ ಇರ್ಬೋದು, ಅಥವಾ ಅಲ್ಲಿ ಬಳಸ್ತಾ ಇರುವಂತ ಮೆಡಿಸಿನ್ಸ್ ಇರ್ಬೋದು, ಟ್ಯಾಬ್ಲೆಟ್ಸ್ ಇರ್ಬೋದು, ಅವೆಲ್ಲವೂ ಕೂಡ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ನಿನ್ನೆ ಮಧ್ಯಾಹ್ನ ಬಿಮ್ಸ್ ಆಸ್ಪತ್ರೆಯಲ್ಲಿ ನವಜಾತ ಶಿಶು ಕೂಡ ಸಾವನ್ನಪ್ಪಿದೆ. ಇದೀಗ ಬಿಮ್ಸ್ ನಲ್ಲೇ ಮತ್ತೋರ್ವ ಬಾಣಂತಿ ಕೂಡ ಸಾವನ್ನಪ್ಪಿರೋದು. ಸುಮಯ್ಯ ಅನ್ನುವಂತ ಬಾಣಂತಿ. ನಂದಿನಿ ಆಯ್ತು, ಮಹಾಲಕ್ಷ್ಮಿ ಆಯ್ತು, ರೋಜಾ ಆಯ್ತು, ಈಗ ಸುಮಯ್ಯ. ಇದೇ ರೀತಿಯಾಗಿ ಎಷ್ಟು ಜನರು ಸಾವನ್ನಪ್ಪಬೇಕು, ಇನ್ನು ಎಷ್ಟು ಜನರನ್ನ ಬಲಿ ಪಡ್ಕೊಳ್ಳುತ್ತೆ ಈ ಬಿಮ್ಸ್ ಆಸ್ಪತ್ರೆ ಅನ್ನೋದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ, ಆಕ್ರೋಶಕ್ಕೂ ಕಾರಣ ಆಗ್ತಾ ಇದೆ. ಈಗಾಗಲೇ ಕುಟುಂಬಸ್ಥರು ಹೇಳ್ತಾ ಇದ್ರು, ಇಲ್ಲಿ ವೈದ್ಯರು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ, ಇನ್ನೊಂದು ಮೆಡಿಸಿನ್ಸ್ ರಿಯಾಕ್ಷನ್ಸ್ ಆಗ್ತಾ ಇದೆ ಅಂತ. ಬಟ್ ಇಲ್ಲಿ ಕೇಳಿ ಬಂದಿರುವಂತ ಆರೋಪ ಏನಪ್ಪಾ ಅಂತ ಅಂದ್ರೆ, ಚಿಕಿತ್ಸೆ ತೆಗೆದುಕೊಳ್ತಾ ಇದ್ರು, ಜೊತೆಗೆ 21 ದಿನದಿಂದ ಚಿಕಿತ್ಸೆ ಮುಂದುವರೆದಿತ್ತು. ಬಟ್ ಇವರಿಗೆ ಡಯಾಲಿಸಿಸ್ ಕೂಡ ಮಾಡಿಸ್ತಾ ಇದ್ದಿದ್ರಿಂದ ಈಗ ಸದ್ಯಕ್ಕೆ ಆ ಚಿಕಿತ್ಸೆಗೆ ಇವರು ಸ್ಪಂದಿಸದೆ ಸಾವನ್ನಪ್ಪಿದ್ದಾರೆ ಅಂತ. ನಿಜಕ್ಕೂ ಕಾರಣ ಅದೇನಾ, ಅಥವಾ ಬಾಣಂತಿಗೆ ಬೇಕಾಗಿರುವಂತ ಟ್ರೀಟ್ಮೆಂಟ್ ಸರಿಯಾಗಿ ಸಿಗದೆ ಸಾವನ್ನಪ್ಪಿರೋದಾ, ಅದು ಕೂಡ ಗೊತ್ತಾಗಬೇಕಿದೆ. ಇನ್ನು ಒಂದು ಮಗು ಕೂಡ, ನವಜಾತ ಶಿಶು ಕೂಡ ಸಾವನ್ನಪ್ಪಿದೆ. ಇಲ್ಲಿ ಬಳ್ಳಾರಿ ಅಂತ ಬಂದಾಗ ಒಂದು ಜಿಲ್ಲಾಸ್ಪತ್ರೆ, ಇನ್ನೊಂದು ಬಿಮ್ಸ್, ಎರಡೂ ಕಡೆನೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಹೇಗಿದೆ, ಪರಿಸ್ಥಿತಿ ಹೇಗಿದೆ, ವಾರ್ಡ್ಗಳು ಹೇಗಿದ್ದಾವೆ, ಶುಚಿತ್ವ ಇದೆಯಾ ಇಲ್ವಾ, ಬಾಣಂತಿಯರಿಗೆ ಬೇಕಾಗಿರುವಂತ ಫೆಸಿಲಿಟೀಸ್ ಇದಾವ, ಬಾಣಂತಿಯರಿಗೆ ಕೊಡಬೇಕಾಗಿರುವಂತ ಟ್ರೀಟ್ಮೆಂಟ್ಗೆ ಏನೇನು ಔಷಧಿಗಳು ಬೇಕು ಅದೆಲ್ಲವೂ ಕೂಡ ಸರಿಯಾಗಿ ಪೂರೈಕೆ ಆಗ್ತಾ ಇದೆಯಾ, ಯಾವ ಕಂಪನಿ ಪೂರೈಕೆ ಮಾಡ್ತಾ ಇದೆ. ಹಿಂದೆ ಈಗ 5 ಜನ ಏನ್ ಸಾವನ್ನಪ್ಪಿದ್ರು, ಅದ್ರಲ್ಲಿ ನೋಡೋದಾದ್ರೆ ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದಂತ ಕಂಪನಿಯಿಂದ ಇವರು ಐವಿ ದ್ರಾವಣವನ್ನ ಪೂರೈಕೆ ಮಾಡ್ತಾ ಇದ್ರಂತೆ. ಆ ಕಂಪನಿಯಿಂದ ಪೂರೈಕೆ ಆಗಿದ್ದಂತ ಮೆಡಿಸಿನ್ಸ್ ಅನ್ನ ಇಲ್ಲಿ ಬಾಣಂತಿಯರಿಗೆ ಕೊಡ್ತಾ ಇದ್ರಂತೆ. ಅದು ಕೇಳಿ ಬಂದಿರುವಂತ ಗಂಭೀರ ಆರೋಪ. ಬಟ್ ಸಚಿವರನ್ನ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಆ ರೀತಿ ಏನು ಆಗಿಲ್ಲ, ಅದೇ ಅಂತೇಳಿ ಪ್ರೂವ್ ಆಗಿಲ್ಲ, ಐವಿ ದ್ರಾವಣದಿಂದನೇ ಹೀಗಾಗಿದ್ದು ಅನ್ನೋದು ಪ್ರೂವ್ ಆಗಿಲ್ಲ ಅಂತ. ಸರಿ ಆಯ್ತು, ಬಟ್ ಯಾವ್ದ್ರಿಂದ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದ್ ಗೊತ್ತಾಗ್ಬೇಕಲ್ಲ. ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ವೈದ್ಯರ ಮೆಡಿಸಿನ್ಸ್ ರಿಯಾಕ್ಷನ್ಸ್ ಆಗ್ತಾ ಇದೆ ಅಂತೇಳಿ ಕೆಲವ್ರು ಹೇಳ್ತಾ ಇದ್ದಾರೆ. ಏನಂದ್ರೆ, ಇವಾಗ ಬಾಣಂತಿಯರು ಸಾವನ್ನಪ್ಪಿದಾರಲ್ಲ, ಅವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಸರಿ ಆಯ್ತಪ್ಪ, ಕುಟುಂಬಸ್ಥರು ಅನಕ್ಷರಸ್ಥರೇ ಇರ್ಬೋದು, ಸರಿ ನೀವು ಏನ್ ಆಗ್ತಾ ಇದೆ ಅನ್ನೋದನ್ನ ಸರ್ಕಾರಕ್ಕಾದ್ರೂ ವರದಿ ಕೊಡಿ. ಯಾವ ಮೆಡಿಸಿನ್ಸ್ ಬಳಸ್ತಾ ಇದ್ದೀರಾ, ಏನ್ ಆಗ್ತಾ ಇದೆ, ಇಲ್ಲಿ ಪ್ರಾಬ್ಲಮ್ ಏನು, ಸೊಲ್ಯೂಷನ್ ಏನು, ಅದು ಗೊತ್ತಾಗ್ಬೇಕಿದೆ. ಇನ್ನು ಎಷ್ಟು ಬಾಣಂತಿಯರು ಸಾವನ್ನಪ್ಪಬೇಕು? ಈ ರೀತಿ ಆದ್ರೆ ಹೆಣ್ಮಕ್ಳು ಮದುವೆ ಆಗೋದಕ್ಕೂ ಹಿಂದೇಟ್ ಹಾಕ್ತಾರೆ, ಮಗುನು ಬೇಡ ಅಂತ ಹಿಂದೇಟ್ ಹಾಕ್ತಾರೆ. ಯಾಕಂದ್ರೆ ಈ ರೀತಿ ಡೆಲಿವರಿ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಹಿಳೆನೂ ಸಾವನ್ನಪ್ತಾಳೆ ಅಂತ ಅಂದ್ರೆ, ಮೊದಲೇ ಡೆಲಿವರಿ ನೋವನ್ನೇ ಅನುಭವಿಸೋದಕ್ಕಾಗದೆ ಎಷ್ಟೋ ಮಹಿಳೆಯರು ಮದುವೆ ಆಗದೆ ಹಾಗೆ ಉಳ್ಕೊಂಡಿದ್ದಾರೆ. ಈ ರೀತಿಯಾಗಿ ಪ್ರತಿ ಬಾರಿ ಕೂಡ ಡೆಲಿವರಿ ಸಂದರ್ಭದಲ್ಲಿ ಒಬ್ರು ಸಾವನ್ನಪ್ತಾಳೆ ಅಂತ ಅಂದ್ರೆ ಯಾರು ತಾನೇ ಮದುವೆ ಆಗ್ತಾರೆ, ಯಾರು ತಾನೇ ಮಗು ಬೇಕು ಅಂತ ಅನ್ಸುತ್ತೆ. ಮಗು ಕೂಡ ಸಾವನ್ನಪ್ತಾ ಇದೆ, ಸರಿಯಾದ ಚಿಕಿತ್ಸೆ ಇಲ್ಲ ಅಂತ ಅಂದ್ರೆ ಯಾರಿಗೆ ಆಸ್ಪತ್ರೆಗೆ ಬರ್ಬೇಕು ಅಂತ ಅನ್ಸುತ್ತೆ. ಸರಿ ಆಯ್ತು, ನೀವೆಲ್ಲವೂ ಕೂಡ ಈ ಸರ್ಕಾರಿ ಆಸ್ಪತ್ರೆಗಳನ್ನ ಖಾಸಗಿಗೆ ಹ್ಯಾಂಡ್ ಓವರ್ ಮಾಡ್ಬಿಡಿ, ನಮ್ಮಲ್ಲಿ ನಿರ್ವಹಣೆ ಮಾಡೋದಕ್ಕಾಗಲ್ಲ, ಔಷಧಿಗಳನ್ನ ಸರಿಯಾಗಿ ಪೂರೈಕೆ ಮಾಡೋದಕ್ಕಾಗಲ್ಲ, ಟ್ರೀಟ್ಮೆಂಟ್ ಸರಿಯಾಗಿ ಕೊಡೋದಕ್ಕಾಗಲ್ಲ, ಬೇಕಾಗಿರುವಂತ ಚಿಕಿತ್ಸೆಗೆ ಬೇಕಾಗಿರುವಂತ ಸಲಕರಣೆಗಳು ಇಲ್ಲ ಅಂತ. ಈಗೆಲ್ಲವೂ ಕೂಡ ಖಾಸಗಿನೇ ಆಗ್ಬಿಟ್ಟಿದೆಯಲ್ಲ, ಆಸ್ಪತ್ರೆನೂ ಕೂಡ ಖಾಸಗಿನೇ ಮಾಡ್ಬಿಡಿ. ಅವಾಗ ಅಟ್ಲೀಸ್ಟ್ ಒಂದಷ್ಟು ದುಡ್ಡನ್ನ ಅರೇಂಜ್ ಮಾಡಿಕೊಂಡು
ಜೀವ ಆದ್ರೂ ಬದುಕಿಸ್ಕೊಂಡು ಮನೆಗೆ ಬರ್ತಾರೆ. ಬಟ್ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಅಂತೀರಾ, ಸೌಲಭ್ಯಗಳು ಇರುತ್ತೆ ಅಂತೀರಾ, ಒಳಗ್ ಬಂದು ನೋಡಿದ್ರೆ ಏನೂ ಇಲ್ಲ. ಏನೇನೋ ಮೆಡಿಸಿನ್ಸ್ ಕೊಡ್ತೀರಾ, ಮೆಡಿಸಿನ್ಸ್ ಏನು ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಮಗು ಸಾಯುತ್ತೆ, ಬಾಣಂತಿ ಸಾಯ್ತಾಳೆ. ಜೊತೆಗೆ ಅವ್ರ ಕುಟುಂಬಸ್ಥರು ಏನಾದ್ರು ಬಂದ್ರು ಪ್ರಶ್ನೆ ಮಾಡಿದ್ರು ಅಂತ ಅಂದ್ರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಏನ್ ಔಷಧಿಗಳು ಪೂರೈಕೆ ಆಗ್ತಾ ಇತ್ತು ಅದನ್ನ ಕೊಡ್ತಾ ಇದ್ವಿ. ತನಿಖೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಯಾರು ಮೆಡಿಸಿನ್ಸ್ ಪೂರೈಕೆ ಮಾಡಿದ್ರು ಆ ಕಂಪನಿ ಬ್ಲಾಕ್ ಲಿಸ್ಟ್ ಅಲ್ಲಿ ಇತ್ತು ಅಂತಾರೆ. ರಾಜ್ಯದಲ್ಲಿ ಹೋಗಿ ಲ್ಯಾಬಿಗೆ ಟೆಸ್ಟ್ ಮಾಡಿದ್ರೆ ಅದು ಮೆಡಿಸಿನ್ಸ್ ಬೇಡ ಅಂತಾರೆ, ತಿರಸ್ಕಾರ ಆಗುತ್ತೆ. ಅದೇ ಕೇಂದ್ರ ಸರ್ಕಾರದ ಲ್ಯಾಬ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇಲ್ಲ, ಅಲ್ಲಿ ಪುರಸ್ಕಾರ ಆಗಿದೆ, ಪರ್ಮಿಷನ್ ಇದೆ, ಅನುಮತಿ ಕೊಟ್ಟಿದ್ದಾಗಿದೆ, ಹಾಗಾಗಿ ನಾವು ಇಲ್ಲಿ ತೆಗೆದುಕೊಂಡ್ವಿ, ಮೆಡಿಸಿನ್ ಖರೀದಿ ಮಾಡಿದ್ವಿ ಅಂತಾರೆ. ಆ ಮೆಡಿಸಿನ್ಸ್ ಇಂದ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಮೆಡಿಸಿನ್ಸ್ ಒಬ್ರನ್ನ ಬದುಕ್ಸೋದಕ್ಕೆ ಲಾಯಕ್ಕಿಲ್ಲ ಅಂತ ಅಂದ್ಮೇಲೆ ಆ ಮೆಡಿಸಿನ್ಸ್ ನ ನೀವು ಆಮದು ಮಾಡ್ಕೊಳ್ಳೋದಾದ್ರೂ ಯಾಕೆ, ಖರೀದಿ ಮಾಡೋದಾದ್ರೂ ಯಾಕೆ? ಒಂದ್ ಸ್ವಲ್ಪ ಆದ್ರೂ ತಲೆಗೆ ಯೋಚನೆ ಇರ್ಬೇಕಲ್ವಾ? ಈ ಮೆಡಿಸಿನ್ಸ್ ಬೇಕೋ ಬೇಡವೋ, ಈ ಮೆಡಿಸಿನ್ಸ್ ಇಂದ ಎಷ್ಟು ಜನ ಸಾವನ್ನಪ್ತಾ ಇದ್ದಾರೆ, ಅದನ್ನ ಲ್ಯಾಬಿಗೆ ಕಳಿಸ್ಬೇಕು, ಯಾವ ಮೆಡಿಸಿನ್ಸ್ ಇಂದ ಹೀಗಾಗ್ತಾ ಇದೆ, ರಿಯಾಕ್ಷನ್ ಆಗ್ತಾ ಇದೆಯಾ, ಬಾಣಂತಿಯರಿಗೆ ಯಾರ್ಯಾರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ಒಂದು ಡೆಲಿವರಿ ಆಗಿದೆ ಅಂತ ಅಂದ್ರೆ ಬಾಣಂತಿಗೆ ಒಂದೆರಡು ಸಮಸ್ಯೆಗಳಲ್ಲ, ಏನೇನೋ ಕಾಯಿಲೆಗಳು ಬರುತ್ತವೆ ಡೆಲಿವರಿ ಆದ್ಮೇಲೆ. ಅಂಥದ್ರಲ್ಲಿ ಕಾಯಿಲೆ ಬರೋದು ಸಾಯ್ಲಿ, ನೀವು ಜೀವನ ಇಲ್ಲದೆ ಇರೋ ರೀತಿಯಾಗಿ ಮಾಡ್ತಾ ಇದ್ದೀರಾ? ಯಾರು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗ್ತಾರೆ ಇದೇ ರೀತಿಯಾಗಿ ನಿರಂತರ ಸಾವುಗಳಾದ್ರೆ? ಬಳ್ಳಾರಿ